ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬಾ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಲಾಂಗ್ ಬ್ರೇಕ್ ತಗೊಂಡೆ ನಾನು. ಯಾಕಂತ ಅಂದ್ರೆ ನನ್ನ ಸೆಕೆಂಡ್ ಡೆಲಿವರಿ ಆಗಿರೋದ್ರಿಂದ ರೆಸ್ಟ್ ಮಾಡ್ಲಿಕ್ಕೆ ಸ್ವಲ್ಪ ನನಗೆ ಟೈಮ್ ಬೇಕಾಯ್ತು. ಸೊ ಇವತ್ತಿಂದ ನಾನು ಕಂಟಿನ್ಯೂ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೆ ಪಾಪು ಅವನ ಅಣ್ಣನ್ಗಿಂತ ತುಂಬಾ ಬೇಗ ಎದ್ಬಿಟ್ಟಿದ್ದಾನೆ. ಸೊ ಇವತ್ತಿನ ಡೇನ ನಾನು ನಿಮ್ಮೊಟ್ಟಿಗೆ ನನ್ನ ದಿನಚರಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಬೇಗ ಎದ್ದಿದ್ದೀರಿ? ಯಾಕೆದ್ದಿದ್ದೀರಿ ಬೇಗ? ಯಾಕಿದ್ರಿ ನೀವು? ಯಾಕೆ? ನಮ್ಮ ಶ್ರೇಯಾನ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಪಕ್ಕದಲ್ಲಿ ಯಾರಾದರೂ ಇದ್ರೆ ಅವನು ಅಳಲ್ಲ. ಹಾಗೆ ಯಾರು ಇಲ್ಲ ಅಂತ ಅಂದ ತಕ್ಷಣ ಎದ್ದ ತಕ್ಷಣ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇವತ್ತು ಅವನು ಹೇಳುವಾಗ ನಾನು ಅಲ್ಲೇ ಇದ್ದೆ. ಸೊ ಹಾಗಾಗಿ ಅವನು ಅಳಕ್ಕೆ ಸ್ಟಾರ್ಟ್ ಮಾಡಿಲ್ಲ, ತುಂಬ ನಗ್ನಗ್ತಾ ಇದ್ದ. ಹಾಗೆ ಅವನ್ನ ಕರ್ಕೊಂಡು ಬಂದು ಹಾಲ್ನಲ್ಲಿ ಕೆಳಗಡೆ ಆಟ ಆಡಲಿಕ್ಕೆ ಹಾಕ್ಬಿಟ್ಟು ನಾನು ಕಿಚನ್ಗೆ ಹೋದೆ. ಯಾಕಂತಂದರೆ ದೊಡ್ಡ ಮಗನಿಗೆ ಸ್ಕೂಲಿಗೆ ಬಿಡಬೇಕು. ಸೊ ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಸ್ವಲ್ಪ ಮನೆ ಕೆಲಸನೆಲ್ಲ ಮಾಡಿಕೊಂಡೆ. ಇವನು ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ಸ್ಕೂಲ್ಗೆ ಹೋಗೋ ಮುಂಚೆ ಸ್ವಲ್ಪ ಆಟ ಆಡಬೇಕು. ಸೊ ಇವಾಗ ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಹಾಗೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಬಂದಿದೆ. ಸೊ ಗಿಡಗಳೆಲ್ಲ ಚೆನ್ನಾಗಾಗಿವೆ. ಇಲ್ಲಿ ನಾನು ಕರಿಬೇವು ಮತ್ತು ಬಸಳೆ ಸೊಪ್ಪು ಎಲ್ಲ ಹಾಕಿದ್ದೆ. ಮತ್ತು ಇದು ನೋಡಿ ಸ್ಟ್ರಾಬೆರಿ ಗಿಡ. ಇದು ಈ ಥರ ರೂಟು ಮುಂದೆ ಹೋಗಿ ಮತ್ತೆ ಗಿಡ ಆಗುತ್ತೆ. ಸೊ ಇದನ್ನು ನೋಡಿ ತಗೊಳ್ಬೇಕು. ಕರಿಬೇವು ಕೂಡ ಚೆನ್ನಾಗಾಗಿದೆ. ಹಾಗೆ ಬಸಳೆ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸತಿ ನಾನು ಕಟ್ ಮಾಡಿ ಸಾಂಬಾರಿಗೆ ಯೂಸ್ ಮಾಡಿದ್ದೆ. ಈಗ ಮತ್ತೆ ಚಿಗುರ್ಕೊಂಡಿದೆ ನೋಡಿ. ತುಂಬ ಜನ ಕೇಳ್ತಾ ಇದ್ರಿ ಗ್ರೋ ಬ್ಯಾಗ್ನ ಎಲ್ಲಿ ನೀವು ಬೈ ಮಾಡಿದ್ದು ಅಂತ. ಗ್ರೋ ಬ್ಯಾಗ್ನ ನಾನು ಮೀಶೋದಿಂದ ತರಿಸ್ಕೊಂಡಿದ್ದು. ಸೊ ನಿಮಗೆ ಬೇಕು ಅಂತ ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ಬೈ ಮಾಡ್ಬೋದು. ಇವನ್ನ ಸ್ಕೂಲ್ ಕಳಿಸೋ ತನಕ ನಂಗೆ ಸಮಾಧಾನ ಇರಲ್ಲ. ಯಾಕಂತಂದರೆ ನಾನು ಎಲ್ಲಿ ಹೋಗ್ತೀನೋ ಅಲ್ಲೇ ಬರ್ತೇನೆ, ನಾನೇನು ಕೆಲಸ ಮಾಡ್ತೀನೋ ಅದನ್ನೇ ಮಾಡ್ತಾನೆ. ಆಮೇಲೆಲ್ಲ ನನಗೆ ಡಬಲ್ ಕೆಲಸ ಮಾಡಿಟ್ಟು ಹೋಗ್ತಾನೆ ಸ್ಕೂಲಿಗೆ. ಸೊ ಅದನ್ನೆಲ್ಲ ಮುಗಿಸ್ಕೊಳ್ಳೋ ತನಕ ಮತ್ತೊಬ್ಬನು ಎದ್ದಿರ್ತಾನೆ. ನನ್ನ ದೊಡ್ಡ ಮಗ ಆರ್ಯನ್ಗೆ ಇವಾಗ 3.5 ವರ್ಷ. ಸೊ ನಮ್ಮ ಮನೆ ಹತ್ರ ಇರುವಂಥ ಅಂಗನವಾಡಿಗೆ ನಾನು ಕಳಿಸ್ತಾ ಇದ್ದೀನಿ. ತುಂಬ ಖುಷಿಯಿಂದ ಹೋಗ್ತಾನೆ. ಅವನು ಖುಷಿಯಿಂದ ಹೋಗೋದು ನೋಡಿ ನನಗೂ ಖುಷಿ. ಅವನಿಗೆ ಸ್ಕೂಲಿಗೆ ಬಿಟ್ಟ ನಂತರದಲ್ಲಿ ನಾನು ಚಿಕ್ಕ ಮಗ ಶ್ರೇಯಾನ್ಗೆ ಇವಾಗ ಅವನಿಗೆ 6 ಮಂತ್ಸ್ ಆಗಿದೆ. ಸಾಲಿಡ್ ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನಿಲ್ಲಿ ಆ್ಯಪಲ್ ಪ್ಯೂರಿನ ಮಾಡ್ತಾ ಇದ್ದೀನಿ. ಒಂದು ಆ್ಯಪಲ್ ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಇರುವಂಥ ಸಿಪ್ಪೆಗಳನ್ನೆಲ್ಲ ತೆಗೆದಿದ್ದೀನಿ. ಮಧ್ಯದಲ್ಲಿ ಇರುವಂಥ ಬೀಜಗಳನ್ನು ಕೂಡ ನಾನು ಇಲ್ಲಿ ತೆಗಿತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೆ 15 ಮಿನಿಟ್ಸು ಇದನ್ನು ಸ್ಟೀಮ್ ಮಾಡಬೇಕು. ನಂತರ ಇದನ್ನು ಒಂದು ಸ್ಟ್ರೈನರ್ನಲ್ಲಿ ನಾನು ಸ್ಮ್ಯಾಶ್ ಮಾಡಿ ಕೊಡ್ತೀನಿ. ಯಾಕಂತಂದರೆ ಈ ಆ್ಯಪಲ್ಗಳಲ್ಲೆಲ್ಲ ಸ್ವಲ್ಪ ನಾರು ಥರ ಇರುತ್ತಲ್ಲ, ಅದು ಬಾಯಿಗೆ ಸಿಕ್ಬಿಡತ್ತೆ, ಚಿಕ್ಕ ಮಕ್ಕಳಲ್ವಾ. ಸೊ ಹಾಗಾಗಿ ನಾನು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಕೊಡ್ತೀನಿ. ಸೊ ಸ್ಮ್ಯಾಶ್ ಮಾಡಿ ಕೊಡೋದ್ರಿಂದ ಸಾಫ್ಟ್ ಆದಂಥ ಒಂದು ಪ್ಯೂರಿ ನಮಗೆ ಸಿಗುತ್ತೆ. ಸೊ ಅವ್ರಿಗೂ ಕೂಡ ತಿನ್ನೋಕ್ಕೆ ಅದು ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಈ ಥರ ಸ್ಟ್ರೈನರ್ನಲ್ಲಿ ಸ್ಮ್ಯಾಶ್ ಮಾಡಿ ಕೊಡ್ತೀನಿ. ಸೊ ನನ್ನ ಶ್ರೇಯಾನ್ಗೆ ಏನಂತ ಅಂದರೆ ಮನೆ ಒಳಗಡೆ ಕುಳಿಸ್ಕೊಂಡು ತಿನ್ನಿಸಿದ್ರೆ ಅವನು ತಿನ್ನೋಕ್ಕೆ ಸ್ವಲ್ಪ ಹಠ ಮಾಡ್ತಾನೆ. ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಆ ಕಡೆ ಈ ಕಡೆ ತಿರುಗಾಡಿಸ್ಕೋತಾ ನಾನು ತಿನ್ನಿಸ್ತೀನಿ. ಸೊ ಅವನು ಆ್ಯಪಲ್ ಪ್ಯೂರಿ ಫಸ್ಟ್ ಟೈಮ್ ಕೊಟ್ಟಾಗ ಅಷ್ಟು ಇಷ್ಟಪಟ್ಟಿಲ್ಲ. ಹಾಗೆ ನಾನು 1-2-3 ಡೇಸ್ ಕಂಟಿನ್ಯೂ ಮಾಡಿದೆ. ಸೊ ಆ ನಂತರದಲ್ಲಿ ಅವನು ಪ್ಯೂರಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಇವಾಗ ತುಂಬ ಚೆನ್ನಾಗಿ ಅದನ್ನು ಎಂಜಾಯ್ ಮಾಡಿಕೊಂಡು ತಿಂತಾನೆ. ಆ್ಯಪಲ್ ಒಂದೇ ಅಲ್ಲ, 6 ಮಂತ್ಸ್ ಕಂಪ್ಲೀಟ್ ಆದ ನಂತರ ಮಕ್ಕಳಿಗೆ ಕ್ಯಾರೆಟು ಅಥವಾ ಬೀಟ್ರೂಟು ಹಾಗೆ ಕಿಚಡಿಗಳನ್ನೆಲ್ಲ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಕೊಡ್ಬೋದು. ನಿಮಗೆ ರೆಸಿಪೀಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವ ಥರ ರೆಡಿ ಮಾಡ್ತೀನಿ ಅಂತ ನಿಮಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ನೋಡಿಕೊಂಡು ರೆಡಿ ಮಾಡ್ಕೊಳ್ಬೋದು. ಸೊ ಇದನ್ನೆಲ್ಲ ನೀವು ನೋಡಬೇಕು ಅಂತ ಅಂದರೆ ನನ್ನ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೊದಲು ರೀಚ್ ಆಗುತ್ತೆ. 2025ನಲ್ಲಿ ಹುಟ್ಟಿರೋಂಥ ಮಕ್ಕಳು ಸ್ವಲ್ಪ ಚೇಂಜ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನನ್ನ ಮಗನಿಗೆ ಸ್ಪೂನಲ್ಲಿ ನೀರು ಕೊಟ್ಟರೆ ಕುಡಿಯೋದಿಲ್ಲ. ಈ ಥರ ಲೋಟದಲ್ಲಿ ಕುಡಿಸಿದ್ರೆ ಮಾತ್ರ ಕುಡಿತಾನೆ. ಹಾಗೆ ಇವನಿಗೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಸ್ನಾನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ನಾನ ನಾನು ಒಬ್ಬಳೇ ಮಾಡಿಸೋದ್ರಿಂದ ಮುಂಚೆನೇ ಏನೇನು ಪ್ರಿಪ್ರೇಷನ್ಸ್ ಬೇಕು ಅದನ್ನೆಲ್ಲ ನಾನು ರೆಡಿ ಮಾಡ್ಕೋತೀನಿ. ಹಾಗೆ ಆಯಿಲ್ ಮಸಾಜನ್ನ ಮಾಡ್ತೀನಿ. ನಾನು ಆಯಿಲ್ ಮಸಾಜ್ ಮಾಡೋದಕ್ಕೆ ನಾನು ಪ್ಯೂರ್ ಕೊಕೊನಟ್ ಆಯಿಲ್ ಮಾತ್ರ ಯೂಸ್ ಮಾಡ್ತೀನಿ. ಹಾಗೆ ಇವನಿಗೆ ಸ್ನಾನನೆಲ್ಲ ಮಾಡಿಸ್ಬಿಟ್ಟು ಇವಾಗ ಕರ್ಕೊಂಡು ಬಂದೆ. ನಂತರ ಇವನಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ನಾನು ಲವ್ಲ್ಯಾಪ್ ಅವರ ರೀಯೂಸೇಬಲ್ ಕ್ಲಾತ್ ಡೈಪರ್ನ ಯೂಸ್ ಮಾಡ್ತೀನಿ ಡೇ ಟೈಮಲ್ಲಿ. ಸೊ ಇದು ತುಂಬ ಚೆನ್ನಾಗಿ ಬಂತು ನನಗೆ. ಸೊ ನೀವು ಏನಾದರೂ ಬೈ ಮಾಡಬೇಕು ಅಂತ ಇದ್ದರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಲವ್ಲ್ಯಾಪ್ ಅವರ
ಕ್ಲಾತ್ ರಿಯೂಸಬಲ್ ಡೈಪರ್ ಏನಿದೆ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟ್ ಆಗಿರುತ್ತೆ ಬೇಬಿಗೆ. ಹಾಗೆ ಯಾವುದೇ ಥರ ಆದಂಥ ರ್ಯಾಷಸ್ ಕೂಡ ಆಗಿಲ್ಲ ಇನ್ನೂವರೆಗೂ ನನ್ನ ಮಗನಿಗೆ. ಹಾಗೆ ವಿಟಮಿನ್ D3 ಡ್ರಾಪ್ಸನ್ನು ಮಸ್ಟ್ ಆ್ಯಂಡ್ ಶುಡ್ ಡೈಲಿ ನಾನು 1 ml ಹಾಕ್ತೀನಿ. ವಿಟಮಿನ್ D3ನ ಯಾಕೆ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಅದರಿಂದ ಏನು ಯೂಸು ಮಕ್ಕಳಿಗೆ ಅನ್ನೋದನ್ನು ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಆಟ ಎಲ್ಲ ಆಡಿಕೊಂಡು ಇವಾಗ ಮಲ್ಕೊಂಡಿದ್ದಾನೆ. ಸೊ ನಂತರದಲ್ಲಿ ಇವನಿಗೆ ಮಲಗಿಸಿದಾದ್ಮೇಲೆ ನಾನು ನನ್ನ ಬಾಕಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆನೆಲ್ಲ ಮುಗಿಸ್ಕೊತೀನಿ. ದೇವ್ರ ಪೂಜೆನೆಲ್ಲ ಮಾಡಿಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತೀನಿ. ಸೊ ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದಾದ್ಮೇಲೆ ಫ್ಲಿಪ್ಕಾರ್ಟಿಂದ ಒಂದೆರಡು ಐಟಮ್ನ ನಾನು ಆರ್ಡರ್ ಮಾಡಿದ್ದೆ. ಸೊ ನಾನು ಅದನ್ನು ಇಲ್ಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಸಾಫ್ಟ್ ಆದಂಥ ಒಂದೆರಡು ಪಿಲ್ಲೋಗಳನ್ನು ನಾನು ತರಿಸ್ಕೊಂಡಿದ್ದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಏರ್ನ ವ್ಯಾಕ್ಯೂಮ್ ಮಾಡಿರ್ತಾರೆ. ಸೊ ಅದನ್ನು ನಾನು ಓಪನ್ ಮಾಡಿದ ತಕ್ಷಣ ಇದು ಈ ಥರ ಮೇಲೆ ಉಬ್ಕೊಂಡು ಬರುತ್ತೆ, ತುಂಬ ಸಾಫ್ಟ್ ಆಗಿದೆ. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ಗಾಳಿಗೆ ಒಂದು 15 ಮಿನಿಟ್ಸು ಇಟ್ಟರೆ ಇದು ಸಾಫ್ಟ್ ಆಗಿ ಈ ಥರ ಉಬ್ಕೊಂಡು ಬರುತ್ತೆ. ಸೊ ತುಂಬಾ ಸಾಫ್ಟ್ ಆಗಿದೆ. ಸೊ ಇದರ ಲಿಂಕ್ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಇದು ಒಂದು 4 ಕಂಪಾರ್ಟ್ಮೆಂಟ್ ಇರುವಂಥ ಒಂದು ಆರ್ಗನೈಸರ್ನ ಕೂಡ ನಾನು ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ಇದು ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರಲ್ಲಿ ಸಿಗತ್ತೆ. ಇದು ಈ ಥರ ಬಾಕ್ಸ್ ಟೈಪಲ್ಲಿ ಇದು ಬರುತ್ತೆ. ತುಂಬ ಚೆನ್ನಾಗಿದೆ. ಇದು ಮಟೀರಿಯಲ್ ಕೂಡ ಪ್ಲಾಸ್ಟಿಕ್ ಇದೆ, ಬಟ್ ತುಂಬ ಚೆನ್ನಾಗಿದೆ. ನೀವು ಬೇಕು ಅಂತ ಅಂದರೆ ಇದರೆಲ್ಲ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಈ ಥರ 4 ವೀಲ್ಸ್ ಇರುತ್ತೆ, ಹಾಗೆ ಸೈಡ್ಗೆ ಸ್ಟಿಕ್ ಕೂಡ ಕೊಟ್ಟಿರ್ತಾರೆ. ಇದು ಕೂಡ ತುಂಬ ಗಟ್ಟಿಯಾಗಿದೆ. ಇದನ್ನು ಅಸೆಂಬಲ್ ಮಾಡೋದು ಕೂಡ ತುಂಬಾ ಈಸಿ. ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿದ್ರೆ ತುಂಬ ಈಸಿಯಾಗಿ ನಾವು ಇದನ್ನು ಅಸೆಂಬಲ್ ಕೂಡ ಮಾಡ್ಕೊಳ್ಬೋದು. ಈ ಥರ 4 ಕಡೆ ಈ ಥರ ವೀಲ್ಗಳನ್ನು ಕೊಟ್ಟಿರ್ತಾರೆ. ಯಾವ ಕಡೆ ಬೇಕಾದರೂ ಮೂವ್ ಮಾಡ್ಬೋದು. ಕಿಚನ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಅಥವಾ ಬುಕ್ಕನ್ನು ಇಟ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ವೆಜಿಟೇಬಲ್ಸ್ ಹಾಕ್ಲಿಕ್ಕಾಗಿರ್ಬೋದು, ಯಾವುದಕ್ಕೆ ಕೂಡ ನಾವು ಇದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಸೊ ಇವತ್ತಿಗೆ ಈ ವ್ಲಾಗ್ನನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.